ಹಿಂದಿನ ಕಾಲದಲ್ಲಿ ಸ್ವಯಂ ಶ್ರೀರಾಮಚಂದ್ರನಿಂದ ಹಿಡಿದು ರಾವಣಾಸುರ ಸೀತಾಮ್ಮನವರ ಅಪಹರಣೆ ಮಾಡಬೇಕು ಅಂತಂದರೆ ಅವನು ಅನುಸರಣೆ ಮಾಡಿದ್ದು ಈ ಥರದ ಮಾರ್ಗವನ್ನೇ ತಾನೆ. ನೇರವಾಗಿ ರಾಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅವನಿಗೆ ಆಗುವುದಿಲ್ಲ ಅಂತ ಅವನಿಗೆ ಸೂಚನೆ ಕೊಟ್ಟಿದ್ದಾರೆ. ಆ ಮಾರೀಚ ಹೇಳ್ತಾನೆ, ನೋಡಪ್ಪ ನೀ ರಾಮ ಅಂತಂದರೆ ಧರ್ಮ, ಅದರಿಂದ ಧರ್ಮದ ಮೇಲೆ ಅಧರ್ಮವು ಗೆಲ್ಲುವುದಕ್ಕೆ ಸಾಧ್ಯ ಆಗುವುದಿಲ್ಲ. ನೀನು ರಾಮನ ಜೊತೆ ಯುದ್ಧ ಮಾಡೋದ್ರಿಂದ ರಾಮ ಯುದ್ಧ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಈ ಒಂದು ವಿಷಯದಲ್ಲಿ ನಾನೇ ನಿನಗೆ ಸಾಕ್ಷಿ, ನನ್ನನ್ನೇ ನೋಡು, ನನ್ನ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಆ ಮಾರೀಚ ಹೇಳ್ತಾನೆ, ನನ್ನ ಬಗ್ಗೆ ನಿನಗೆ ಗೊತ್ತಿದೆ ತಾನೇ, ನಾನು ನಿನಗೋಸ್ಕರ ಎಷ್ಟು ಕೆಲಸ ಮಾಡಿದ್ದೀನಿ, ನಾನು ಎಷ್ಟು ಬಲಶಾಲಿ ಅನ್ನೋದು ನಿನಗೆ ಗೊತ್ತೇ ಇದೆ. ಆದರೆ ಅಂಥ ನನ್ನನ್ನು ರಾಮ ಏನು ಮಾಡಿದ್ದ ಅಂದರೆ, ಒಬ್ಬ ಚಿಕ್ಕ ಬಾಲಕನಾಗಿದ್ದಾಗ ವಿಶ್ವಾಮಿತ್ರರ ಜೊತೆಗೆ ವನಕ್ಕೆ ಬಂದು ಆ ಯಾಗದ ರಕ್ಷಣೆಗಾಗಿ ಶ್ರೀರಾಮಚಂದ್ರ ಬಂದಾಗ, ಒಬ್ಬ ಬಾಲಕನಾಗಿದ್ದಾಗ ರಾಮ ನನ್ನ ಸಹೋದರನಂತೂ ಸಂಹಾರಣೆ ಮಾಡಿಬಿಟ್ಟಿದ್ದಾನೆ, ಆ ಸುಬಾಹುವನ್ನು. ಇನ್ನು ಉಳಿದಿರೋದು ನನ್ನನ್ನು ಒಂದು ಬಾಣದಿಂದ ಎಲ್ಲೋ ಸಮುದ್ರದಲ್ಲಿ ಬೀಳುವಂತೆ ಮಾಡಿದ್ದಾನೆ ರಾಮ. ಎಲ್ಲೋ ಹೋಗಿ ನಾನು ಸಮುದ್ರದಲ್ಲಿ ಬಿದ್ದಿದ್ದೇನೆ ಮಾರೀಚನಾಗಿ. ಆಗ ನನಗೆ ಬುದ್ಧಿ ಬಂತು, ಅಯ್ಯೋ ರಾಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಆಗೋದಿಲ್ಲ ಅಂತ ನನಗೆ ಜ್ಞಾನ ಬಂತು. ಆದರೂ ಒಂದಿಷ್ಟು ವರ್ಷಗಳಾದ ಮೇಲೆ ಪುನಃ ನಾನು ಎಷ್ಟಿದ್ರೂ ಆ ಒಂದು ಸ್ವಭಾವ ನನ್ನಲ್ಲಿರುತ್ತೆ, ಅದರಿಂದ ಆ ಸ್ವಭಾವ ಪುನಃ ಬಂತು. ಇನ್ನೊಂದ್ಸಲಿ ನೋಡೋಣ ಅಂತ ಮತ್ತೆ ಹೋದೆ ರಾಮನ ಜೊತೆಗೆ ಯುದ್ಧ ಮಾಡೋಕ್ಕೆ. ಆವಾಗಲೂ ಹಿಂದೆ ಒಂದ್ಸಲಿ ನಾನು ಏಟು ತಿಂದಿದ್ದೀನಿ, ಅದರಿಂದ ನೇರವಾಗಿ ನಾನು ಹೋಗಿಲ್ಲ. ಯಾಕಂದರೆ ಈ ಸಲ ನನಗೆ ಗೊತ್ತಿದೆ ನೇರವಾಗಿ ಹೋಗಬಾರ್ದು ಅಂತೇಳಿ ನಾನೇನು ಮಾಡಿದ್ದೀನಿ ಅಂದರೆ, ನನ್ನ ಜೊತೆಗಿದ್ದಂಥ ದೊಡ್ಡ ದೊಡ್ಡ ರಾಕ್ಷಸರುಗಳನ್ನು ಕಳಿಸಿದ್ದೆ. ಆ ಒಂದೇ ಕ್ಷಣದಲ್ಲಿ ಅವರನ್ನೆಲ್ಲ ರಾಮ ಸಂಹಾರ ಮಾಡಿ ಆಯಿತು. ಅಷ್ಟು ನೋಡಿದ ಮೇಲೆ ಸಾಕಪ್ಪ, ಇನ್ನು ಮತ್ತೆ ಹೋಗೋದು ಬೇಡ ಅಂತ ಬುದ್ಧಿ ಬಂತು. ವಾಪಸ್ ನಾನು ಈ ಥರ ಬಂದು ಆಶ್ರಮ ಮಾಡಿಕೊಂಡು ಇಲ್ಲಿದ್ದೀನಿ. ಹಾಗಾಗಿ ನನಗೊಬ್ಬ ದೊಡ್ಡ ರಾಕ್ಷಸನಾಗಿದ್ದಂತಹ ನನ್ನಲ್ಲಿ ಇವತ್ತಿನ ದಿವಸ ಇಷ್ಟು ದೊಡ್ಡ ಪರಿವರ್ತನೆ ಬಂದು ನಾನೊಂದು ಆಶ್ರಮ ಮಾಡಿಕೊಂಡು ಅಲ್ಲಿ ಕುತ್ಕೊಂಡು ತಪಸ್ಸು ಮಾಡ್ತಾ ಇದ್ದೀನಿ. ಆವಾಗ ಅವನು ತಪಸ್ಸು ಮಾಡ್ತಾ ಇದ್ದ. ಈ ರಾವಣ ಸೀತಾಪಹರಣೆಗೋಸ್ಕರ ಮಾರೀಚನನ್ನು ಸಹಾಯ ಕೇಳಲಿಕ್ಕೆ ಹೋದಾಗ ಆವಾಗ ಅವನು ಆ ರಾಕ್ಷಸ ಚರ್ಯಗಳನ್ನೆಲ್ಲ ಬಿಟ್ಟು ತಪಸ್ಸು ಮಾಡ್ತಾ ಕೂತ್ಕೊಂಡಿದ್ದ, ಒಂದು ಪರ್ಣಶಾಲೆ ಮಾಡಿಕೊಂಡು. ಇಂತಹ ಒಂದು ಕಾಲದಲ್ಲಿ ಹಾಗಿದ್ದವನು ಇವತ್ತಿನ ದಿವಸ ಒಂದು ಆಶ್ರಮ ಮಾಡಿಕೊಂಡು ನಾನು ಈ ಥರ ತಪಸ್ಸು ಮಾಡ್ತಾ ಇದ್ದೀನಿ ಅಂತಂದರೆ ಅದಕ್ಕೆ ಈ ಪರಿವರ್ತನೆಯನ್ನು ನನ್ನಲ್ಲಿ ತಂದಿದ್ದು ರಾಮ. ಆದ್ದರಿಂದ ಖಂಡಿತವಾಗಿಯೂ ಅಂತ ರಾಮನ ಜೊತೆ ನೀನು ವೈರ ಬೇಡ, ಇದು ಒಳ್ಳೆಯದಲ್ಲ ಅಂತ ಎಷ್ಟೋ ಹೇಳ್ತಾನೆ. ಈ ಥರ ಹೇಳುವಾಗಲೇ ಒಂದು ಪ್ರಸಿದ್ಧವಾದ ಮಾತು ಎಲ್ಲರೂ ತುಂಬ ಜನ ಕೇಳಿರಬಹುದು, ಏನು ರಾಮೋ ವಿಗ್ರಹವಾನ್ ಧರ್ಮ ಅಂತ ಒಂದು ಮಾತಿದೆ. ಈ ರಾಮೋ ವಿಗ್ರಹವಾನ್ ಧರ್ಮ ಅನ್ನೋ ಮಾತನ್ನು ಯಾರು ಹೇಳಿದರು ಅಂತಂದರೆ, ಯಾರೋ ರಾಮ ಭಕ್ತರು ಹೇಳಿದ್ದಲ್ಲ, ಆಂಜನೇಯ ಸ್ವಾಮಿಯೋ ಲಕ್ಷ್ಮಣನೋ ಅವರು ಯಾರೋ ಹೇಳಿದ್ದಲ್ಲ, ಸುಗ್ರೀವಾನೋ ಅವರು ಹೇಳಿದ್ದಲ್ಲ, ಮಾರೀಚ ಹೇಳಿತ್ತು. ರಾಮಾಯಣದಲ್ಲಿ ಮಾರೀಚನ ಬಾಯಿಂದ ಈ ಮಾತು ಬರುತ್ತೆ. ಯಾರೋ ಆಂಜನೇಯ ಸ್ವಾಮಿಯೋ ಅಥವಾ ಸುಗ್ರೀವಾನೋ ಬೇರೆ ಯಾರೋ ಹೇಳಿದರೆ ಅದು ಬೇರೆ ವಿಷಯ. ಮಾರೀಚ ಹೇಳಿರುವಂತಹ ಮಾತಿದು. ಅಂದರೆ ಆ ಮಾರೀಚನಿಗೆ ಗೊತ್ತಿದೆ ರಾಮನ ಒಂದು ತತ್ವ ಏನೋ, ರಾಮನ ಒಂದು ಪರಾಕ್ರಮ ಏನು ಅನ್ನೋದು ತಿಳ್ಕೊಂಡು ತಾನೇ ಸ್ವತಃ ಅನುಭವಿಸಿ ಅದನ್ನು ಹೇಳಿದ್ದಾನೆ ಮಾರೀಚ.